ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಹೆಚ್ಚಿನವರ ಮಲ್ಲಿಗೆ ಗಿಡಗಳ ಎಲೆಗಳು ಹಳದಿಯಾಗುತ್ತದೆ. ಅದೇ ರೀತಿಯಾಗಿ ನನ್ನ ಗಿಡದ ಎಲೆಗಳು ಕೂಡ ಹಳದಿಯಾಗಿದೆ. ಹಾಗೆ ಹೆಚ್ಚಿನ ಎಲೆಗಳು ಕೂಡ ಉದುರಿ ಹೋಗಿದೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಎಲೆಗಳೆಲ್ಲ ಯಾವ ರೀತಿಯಾಗಿದೆ ಅಂತ. ಹಾಗೆ ಗಿಡದಲ್ಲಿ ಹೆಚ್ಚಿನ ಎಲೆಗಳೆಲ್ಲ ಉದುರಿ ಹೋಗಿ ಆ ಜಾಗದಲ್ಲಿ ಹೊಸ ಚಿಗುರುಗಳು ಬಂದಿದೆ. ಈ ಒಂದು ಸಂದರ್ಭದಲ್ಲಿ ನನ್ನ ಗಿಡಗಳನ್ನು ಸ್ವಲ್ಪ ಹೆಚ್ಚಿನ ಜಾಗ್ರತೆಯಿಂದ ನೋಡಿಕೊಳ್ಬೇಕು. ಹೆಚ್ಚಿನ ಪೋಷಕಾಂಶಗಳನ್ನು ಗಿಡಗಳಿಗೆ ನೀಡಬೇಕಾಗ್ತದೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಗಿಡದ ಹೆಚ್ಚಿನ ಎಲೆಗಳೆಲ್ಲ ಉದುರಿ ಹೋಗಿದೆ. ಆದರೆ ನೋಡಿ ಇಲ್ಲಿ ಹೊಸ ಚಿಗುರುಗಳು ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಗಿಡಗಳಿಗೆ ಯಾವೆಲ್ಲ ಪೋಷಕಾಂಶಗಳು ಬೇಕು ಅಂತ ನಾವೇ ತಿಳಿದುಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಆರೈಕೆಯನ್ನು ಮಾಡುತ್ತಾ ಸರಿಯಾದ ಗೊಬ್ಬರವನ್ನು ಕೂಡ ನಾವು ನೀಡಬೇಕಾಗ್ತದೆ. ಇಲ್ಲಿ ನೀವು ನೋಡುತ್ತಿರುವಂತೆ ನನ್ನ ಗಿಡದ ಎಲೆಗಳೆಲ್ಲ ಹಳದಿಯಾಗಿದೆ, ಹಾಗೆ ಉದುರಿ ಹೋಗಿದೆ. ಈ ಒಂದು ತೊಂದರೆ ಇದ್ದಾಗ ನಾವು ಗಿಡಗಳಿಗೆ ಎಪ್ಸಮ್ ಸಾಲ್ಟನ್ನು ಹಾಕಿದರೆ ಒಳ್ಳೆಯದು. ನಾನು ಎಪ್ಸಮ್ ಸಾಲ್ಟನ್ನು ಆನ್ಲೈನಿಂದ ಪರ್ಚೇಸ್ ಮಾಡಿದ್ದೇನೆ. ಎಪ್ಸಮ್ ಸಾಲ್ಟ್ ಅಂದರೆ ನಾವು ಅಡುಗೆಗೆ ಬಳಸುವಂತಹ ಸಾಲ್ಟ್ ಅಲ್ಲ, ಇದು ಮೆಗ್ನೀಷಿಯಂ ಸಲ್ಫೇಟ್. ಇದರಲ್ಲಿ ಮೆಗ್ನೀಷಿಯಂ ಮತ್ತು ಸಲ್ಫರ್ನ ಅಂಶ ಇರ್ತದೆ. ಮಲ್ಲಿಗೆ ಗಿಡಗಳ ಎಲೆಗಳು ನಾನಾ ಕಾರಣದಿಂದ ಹಳದಿ ಆಗ್ತದೆ. ಒಂದು ವೇಳೆ ಮೆಗ್ನೀಷಿಯಂನ ಕೊರತೆಯಿಂದ ನಮ್ಮ ಗಿಡದ ಎಲೆಗಳು ಹಳದಿ ಆಗಿದ್ದಲ್ಲಿ ನಾವು ಇದನ್ನ ಗಿಡಗಳಿಗೆ ಹಾಕುವುದರಿಂದ ಗಿಡಗಳ ಎಲೆಗಳು ಹಸಿರಾಗಲು ಪ್ರಾರಂಭವಾಗ್ತದೆ. ಹಾಗಾಗಿ ನಿಮ್ಮ ಮಲ್ಲಿಗೆ ಗಿಡದ ಎಲೆಗಳು ಹಳದಿ ಆಗ್ತಾ ಇದೆ, ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಅಂತ ನಿಮಗೆ ಅನಿಸ್ತಾ ಇದ್ರೆ ನೀವು ಒಮ್ಮೆ ಈ ಎಪ್ಸಮ್ ಸಾಲ್ಟ್ ಅನ್ನ ಗಿಡಗಳಿಗೆ ಹಾಕಿ ನೋಡಬಹುದು. ಯಾಕಂದ್ರೆ ಇದರಿಂದ ಸೈಡ್ ಎಫೆಕ್ಟ್ ಏನು ಇಲ್ಲ. ನಾವು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಹಾಕಿದ್ರೆ ಗಿಡಗಳಿಗೆ ಯಾವುದೇ ರೀತಿಯಲ್ಲಿ ಹಾನಿ ಆಗುವುದಿಲ್ಲ. ನೋಡಿ, ಎಪ್ಸಮ್ ಸಾಲ್ಟ್ ಅನ್ನುವಂತಹದ್ದು ಸಕ್ಕರೆ ರೀತಿಯಲ್ಲಿ ನಮಗೆ ಕಾಣಿಸ್ತದೆ. ಇದನ್ನು ನಾವು ನಮ್ಮ ಗಿಡಗಳಿಗೆ ಯಾವ ರೀತಿಯಲ್ಲಿ ಹಾಕುವುದು ಅಂತ ತೋರಿಸ್ತೇನೆ. ಮೊದಲನೆಯ ಒಂದು ಸ್ಟೆಪ್ ಎಲ್ಲರಿಗೂ ಕೂಡ ತಿಳಿದೇ ಇರ್ತದೆ. ಈ ಗಿಡದ ಬುಡದಲ್ಲಿ ಬಿದ್ದಂತಹ ಕಸಗಳು, ಎಲೆಗಳನ್ನೆಲ್ಲ ನಾವು ತೆಗಿಬೇಕು. ನಂತರ ಗಿಡದ ಒಂದು ಬುಡವನ್ನು ಬಿಡಿಸಿಕೊಂಡು ನಂತರ ಈ ಎಪ್ಸಮ್ ಸಾಲ್ಟನ್ನು ಹಾಕಬೇಕಾಗ್ತದೆ. ಈಗ ಮೊದಲಿಗೆ ನಾನು ಬುಡವನ್ನು ಕ್ಲೀನ್ ಮಾಡಿಕೊಳ್ತಾ ಇದ್ದೇನೆ. ಈ ಎಪ್ಸಮ್ ಸಾಲ್ಟನ್ನು ನಾವು 3 ರೀತಿಯಲ್ಲಿ ಗಿಡಗಳಿಗೆ ಹಾಕಬಹುದು. ಮೊದಲನೆಯದಾಗಿ ಗಿಡಗಳಿಗೆ ನಾವು ಸ್ಪ್ರೇ ಮಾಡಬಹುದು. ಬೇಸಿಗೆಯಲ್ಲಿ ನಾವು ಗಿಡಗಳಿಗೆ ಸ್ಪ್ರೇ ಮಾಡಿದರೆ ಒಳ್ಳೆಯದು, ಆದರೆ ಮಳೆಗಾಲದಲ್ಲಿ ಅದು ಸಾಧ್ಯ ಆಗುವುದಿಲ್ಲ. ಯಾಕಂದರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರ್ತದೆ. ಇದನ್ನು ಸ್ಪ್ರೇ ಮಾಡುವುದಾಗಿದ್ದಲ್ಲಿ 1 ಲೀಟರ್ ನೀರಿಗೆ 1 ಸ್ಪೂನ್ನಷ್ಟು ಎಪ್ಸಮ್ ಸಾಲ್ಟನ್ನು ಹಾಕಿ ಗಿಡಗಳಿಗೆ ಸ್ಪ್ರೇ ಮಾಡಬೇಕು. ಹಾಗೆಯೇ ನಾವು 1 ಲೀಟರ್ ನೀರಿಗೆ 1 ಸ್ಪೂನ್ನಷ್ಟು ಎಪ್ಸಮ್ ಸಾಲ್ಟನ್ನು ಹಾಕಿ ಮಿಕ್ಸ್ ಮಾಡಿದ ನೀರನ್ನು ಹಾಗೆಯೇ ಬುಡಕ್ಕೂ ಕೂಡ ಹಾಕಬಹುದು. ಅದಲ್ಲದೆ ಈಗ ನಾನು ತೋರಿಸುವಂತೆ ಗಿಡದ ಬುಡಕ್ಕೆ ಡೈರೆಕ್ಟಾಗಿಯೂ ಕೂಡ ಎಪ್ಸಮ್ ಸಾಲ್ಟನ್ನು ಹಾಕಬಹುದು. ನಾನು ಇಲ್ಲಿ ಡೈರೆಕ್ಟಾಗಿ ಯಾಕೆ ಹಾಕ್ತಾ ಇದ್ದೇನೆ ಅಂದರೆ, ಈಗ ಮಳೆಗಾಲ ಆಗಿರುವುದರಿಂದ ನಾವು ಡೈರೆಕ್ಟಾಗಿ ಹಾಕುವುದರಿಂದ ಮಳೆ ನೀರು ಬಿದ್ದು ಬಿದ್ದು ಅದು ನಿಧಾನವಾಗಿ ಕರಗಲು ಪ್ರಾರಂಭವಾಗಿ ನಂತರ ಮಣ್ಣಿನೊಂದಿಗೆ ಸೇರಿಕೊಳ್ತದೆ. ಒಂದು ವೇಳೆ ನಾವು ನೀರಿನೊಂದಿಗೆ ಮಿಕ್ಸ್ ಮಾಡಿ ಗಿಡದ ಬುಡಕ್ಕೆ ಹಾಕಿದರೆ ಆ ನೀರಿನೊಂದಿಗೆ ಮಳೆ ನೀರು ಕೂಡ ಸೇರಿ ಹೆಚ್ಚಾದ ನೀರು ರಂಧ್ರದಿಂದ ಹೊರಗಡೆ ಹೋಗುವಾಗ ನಾವು ಹಾಕಿದಂತಹ ಎಪ್ಸಮ್ ಸಾಲ್ಟ್ನ ನೀರು ಕೂಡ ಹೋಗ್ತದೆ. ಹಾಗೆ ನಾವು ಸ್ಪ್ರೇ ಮುಖಾಂತರ ಗಿಡಗಳಿಗೆ ಹಾಕಿದಾಗ ಕೂಡಲೇ ಮಳೆ ಬಂದರೆ ಅದು ಕೂಡ ಇಳಿದು ಹೋಗ್ತದೆ. ಹಾಗಾಗಿ ಮಳೆಗಾಲದಲ್ಲಿ ಯಾವುದು ಬೆಸ್ಟ್ ಅಂದರೆ ನಾವು ಡೈರೆಕ್ಟಾಗಿ ಎಪ್ಸಮ್ ಸಾಲ್ಟನ್ನು ಗಿಡದ ಬುಡಕ್ಕೆ ಹಾಕುವುದು. ನೋಡಿ, ಇಷ್ಟು ಪ್ರಮಾಣದಲ್ಲಿ ಎಪ್ಸಮ್ ಸಾಲ್ಟನ್ನು ತೆಗೆದುಕೊಂಡಿದ್ದೇನೆ. ಸಾಧಾರಣವಾಗಿ ಸ್ವಲ್ಪ ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಹಾಕಬೇಕಾಗ್ತದೆ. ನಾನು ಹಾಕುವಂತಹ ಗಿಡಗಳು ಸ್ವಲ್ಪ ದೊಡ್ಡದಾದ ಗಿಡ, ಹಾಗಾಗಿ ನಾನು ಇಷ್ಟು ಪ್ರಮಾಣದಲ್ಲಿ ಹಾಕಿದ್ದೇನೆ. ನೀವು 1 ತಿಂಗಳ ಗಿಡ, 2 ತಿಂಗಳ ಗಿಡಕ್ಕೆ ಹಾಕುವಾಗ ಇನ್ನೂ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಬೇಕಾಗ್ತದೆ, ಇಷ್ಟೊಂದು ಹಾಕಬಾರ್ದು. ಹಾಗೆ ನಾನು ಎಪ್ಸಮ್ ಸಾಲ್ಟನ್ನು ಹಾಕಿದ ನಂತರ ಈ ರೀತಿಯಾಗಿ ಪುನಃ ಮಣ್ಣನ್ನು ಮುಚ್ಚುತ್ತಾ ಇದ್ದೇನೆ. ಇದರಿಂದಾಗಿ ಈಗ ಮಳೆ ಬಂದರೂ ಕೂಡ ಅದು ಡೈರೆಕ್ಟಾಗಿ ಎಪ್ಸಮ್ ಸಾಲ್ಟ್ನ ಮೇಲೆ ಬೀಳುವುದಿಲ್ಲ, ಮಣ್ಣಿನೊಂದಿಗೆ ಎಪ್ಸಮ್ ಸಾಲ್ಟ್ ಮಿಕ್ಸ್ ಆಗಿರ್ತದೆ. ಹಾಗೆ ಮಳೆ ಬಂದಾಗ ನಿಧಾನವಾಗಿ ಗಿಡಗಳಿಗೆ ಅದು ಸೇರ್ತದೆ ಅನ್ನುವುದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೇನೆ. ಇದನ್ನು ನಾವು ಫರ್ಟಿಲೈಸರ್ ಆಗಿ ಮಳೆಗಾಲದಲ್ಲಿ, ಬೇಸಿಗೆಯಲ್ಲಿ, ಚಳಿಗಾಲದಲ್ಲಿ ಯಾವುದೇ ಒಂದು ಸಮಯದಲ್ಲೂ ಕೂಡ ಹಾಕಬಹುದು. ಹಾಗೆ ಎಷ್ಟು ದಿನಕ್ಕೊಮ್ಮೆ ಹಾಕಬೇಕು ಅಂದರೆ 15 ದಿನಕ್ಕೊಮ್ಮೆ ನಾವು ಗಿಡಗಳಿಗೆ ಹಾಕಬಹುದು. 15 ದಿನಕ್ಕೊಮ್ಮೆ ಅಂತ ಹೇಳಿದರೆ 15 ದಿನ ಆದ ಕೂಡಲೇ ಹಾಕಬೇಕಂತ ಇಲ್ಲ. 20 ದಿನ, 25 ದಿನ ಈ ರೀತಿಯಾಗಿ ನೀವು ಗಿಡಗಳಿಗೆ ಹಾಕಬೇಕು. ಆದರೆ 15 ದಿನದ ಅಂತರ ಇರಲೇಬೇಕಾಗ್ತದೆ. ಹಾಗಾದರೆ ನಾವು ಮಲ್ಲಿಗೆ ಕೃಷಿ ಮಾಡುವಾಗ ಈ ಎಪ್ಸಮ್ ಸಾಲ್ಟನ್ನು ಹಾಕಲೇಬೇಕಂತ ಕೇಳಿದರೆ ಆ ರೀತಿಯಾದ ಯಾವುದೇ ಒಂದು ಕಂಡೀಷನ್ ಇಲ್ಲ. ಹಾಗೆ ಗಿಡಗಳ ಬೆಳವಣಿಗೆಗೆ ಇದು ತುಂಬ ಮುಖ್ಯ ಅಂತಲೂ ಕೂಡ ಇಲ್ಲ.
ನಿಮ್ಮ ಗಿಡದ ಎಲೆಗಳು ಏನೇ ಮಾಡಿದರೂ ಕೂಡ ಹಳದಿ ಆಗ್ತಾ ಇದೆ, ಎಷ್ಟೇ ಗೊಬ್ಬರ ಹಾಕಿದರೂ ಕೂಡ ಹಳದಿಯಾಗೇ ಇದೆ ಅನ್ನುವಂತಹ ಒಂದು ಪರಿಸ್ಥಿತಿ ಬಂದಾಗ ಒಮ್ಮೆ ಈ ಎಪ್ಸಮ್ ಸಾಲ್ಟನ್ನು ನಿಮ್ಮ ಗಿಡಗಳಿಗೆ ಹಾಕಿ ನೋಡಬಹುದು. ಆಗ ಗಿಡಗಳು ಸರಿಯಾಗಬಹುದು. ಯಾಕಂದರೆ ನಾನು ಆವಾಗ ಹೇಳಿದಂತೆ ಮಲ್ಲಿಗೆ ಗಿಡಗಳ ಎಲೆಗಳು ಹಳದಿಯಾಗಲು ತುಂಬಾ ಕಾರಣಗಳಿರ್ತವೆ. ಕೆಲವೊಮ್ಮೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಎಲೆಗಳು ಯಾಕೆ ಹಳದಿ ಆಗ್ತಾ ಇದೆ ಅಂತಲೇ ಗೊತ್ತಾಗುವುದಿಲ್ಲ. ಆ ಒಂದು ಸಂದರ್ಭದಲ್ಲಿ ಒಮ್ಮೆ ಈ ಎಪ್ಸಮ್ ಸಾಲ್ಟನ್ನು ಹಾಕಿ ನೋಡಬಹುದು. ಆಗ ನಮ್ಮ ಮಲ್ಲಿಗೆ ಗಿಡಗಳ ಎಲೆಗಳು ಹಳದಿಯಾಗಿದ್ದು ಹಸಿರಾಗ್ತಾ ಬಂದರೆ ಮೆಗ್ನೀಷಿಯಂನ ಒಂದು ಕೊರತೆಯಿಂದಲೇ ನಮ್ಮ ಗಿಡದ ಎಲೆಗಳು ಹಳದಿ ಆಗಿದೆ ಅಂತ ನಾವು ತಿಳಿದುಕೊಳ್ಬೇಕಾಗ್ತದೆ. ಈಗ ಮಳೆಗಾಲ ಆಗಿರುವುದರಿಂದ ಎಪ್ಸಮ್ ಸಾಲ್ಟನ್ನು ಹಾಕಿದ ನಂತರ ನಾವು ಗಿಡಕ್ಕೆ ನೀರನ್ನು ಹಾಕುವ ಅಗತ್ಯ ಇರುವುದಿಲ್ಲ. ಮಳೆ ನೀರು ಬಿದ್ದು ಅದು ಕರಗ್ತದೆ. ಒಂದು ವೇಳೆ ಮಳೆ ಬಾರದಂತಹ ಸಮಯದಲ್ಲಿ ಅಂದರೆ ಬೇಸಿಗೆಯಲ್ಲಿ ಇರಬಹುದು, ಚಳಿಗಾಲದಲ್ಲಿ ಇರಬಹುದು, ನಾವು ಎಪ್ಸಮ್ ಸಾಲ್ಟನ್ನು ಹಾಕಿದ ನಂತರ ನೀರನ್ನು ಹಾಕಲೇಬೇಕಾಗ್ತದೆ. ಆಗ ಮಾತ್ರ ನಾವು ಹಾಕಿರುವಂತಹ ಎಪ್ಸಮ್ ಸಾಲ್ಟ್ ಮಣ್ಣಿನೊಂದಿಗೆ ಸೇರಿಕೊಂಡು ಅದರ ಕೆಲಸವನ್ನು ಪ್ರಾರಂಭಿಸುತ್ತದೆ. ಎಪ್ಸಮ್ ಸಾಲ್ಟ್ ಗಿಡಗಳ ಎಲೆಗಳನ್ನು ಹಸಿರಾಗಿರುವಂತೆ ನೋಡಿಕೊಳ್ಳುವುದು ಮಾತ್ರವಲ್ಲದೆ ಗಿಡಗಳಲ್ಲಿ ಹೆಚ್ಚಿನ ಚಿಗುರುಗಳು ಹಾಗೂ ಮೊಗ್ಗುಗಳು ಬರುವಲ್ಲಿಯೂ ಕೂಡ ಇದು ಸಹಾಯಕವಾಗಿದೆ. ಹೀಗೆ ನಾವು ಎಪ್ಸಮ್ ಸಾಲ್ಟನ್ನು ಆಗಾಗ ನಮ್ಮ ಗಿಡಗಳಿಗೆ ಹಾಕುವುದರಿಂದ ಗಿಡಗಳಲ್ಲಿ ಇಳುವರಿಯನ್ನು ಕೂಡ ನಾವು ಹೆಚ್ಚಿಸಬಹುದು. ಈಗ ಹೆಚ್ಚಿನ ಎಲೆಗಳು ಉದುರಿದಂತಹ ನನ್ನ ಮಲ್ಲಿಗೆ ಗಿಡಗಳನ್ನು ಮತ್ತೆ ಮೊದಲಿನಂತೆ ಮಾಡಲು ನಾನು ಕೆಲವೊಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇನೆ. ಆ ಎಲ್ಲ ಪ್ರಯತ್ನಗಳನ್ನು ಕೂಡ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.